ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಕ್ಷಿ ಕನ್ನಡ ಚಾನಲ್. ಇವತ್ತು ನನ್ನ ಹೇರ್ ಕೇರ್ ರೂಟೀನ್ ಬಗ್ಗೆ ತೋರಿಸ್ತೀನಿ ನಿಮ್ಗೆಲ್ರಿಗೂ. ನಾನು ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಏನೆಲ್ಲ ವರ್ಕ್ ಆಗಿದೆ ನನಗಂದ್ಬಿಟ್ಟು. ಮೊದಲನೇದಾಗಿ ಆಯಿಲು. ಫಸ್ಟು ನಾನು ಇಂಡಿ ವೈಲ್ಡ್ ಚಂಪಿ ಆಯಿಲ್ ಯೂಸ್ ಮಾಡ್ತೀನಿ ಗೈಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ನಾನು ವೀಕ್ಲಿ ಒನ್ ಟೈಮ್ ಅಷ್ಟು ಯೂಸ್ ಮಾಡ್ತೀನಿ. ಏನಕ್ಕಂದರೆ ಆಯಿಲ್ನ ಹಾಕ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಸಂಡೇ ಫ್ರೀ ಇರೋ ಟೈಮಲ್ಲಿ ಹಾಕ್ತೀನಿ. ನಾನು ಇದನ್ನು ಅಪ್ಲೈ ಮಾಡಿ ಒನ್ ಅವರ್ ಅಪ್ಲೈ ಮಾಡಿಬಿಟ್ಟು ಈ ಥರ ಸ್ಕ್ಯಾಲ್ಪ್ ಮಸಾಜರ್ ಬರುತ್ತೆ, ಇದರಲ್ಲಿ ಒಂದು 2 ಮಿನಿಟ್ಸ್ ಅಪ್ಲೈ ಮಾಡ್ತೀನಿ. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಅದು ಹೇರ್ ಗ್ರೋತಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಇದನ್ನು ಹಾಕ್ಬಿಟ್ಟು 1 ಅವರ್ ಬಿಟ್ಬಿಟ್ಟು ತಲೆ ಸ್ನಾನ ಮಾಡ್ತೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಓವರ್ ನೈಟ್ ಬಿಟ್ಬಿಡ್ತಾರೆ. ಓವರ್ ನೈಟ್ ಬಿಟ್ಬಿಟ್ರೆ ಹೇರ್ ಲಾಂಗ್ ಆಗುತ್ತೆ ಅಥವಾ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಉದ್ದ ಬರುತ್ತೆ, ಆ ಥರ ಏನೋ ಒಂದು ಕೆಲವೊಬ್ರದ್ದು ನಂಬಿಕೆ. ಆ ಥರ ಅಂದ್ಕೊಂಡು ತುಂಬ ಓವರ್ ನೈಟೆಲ್ಲ ಬಿಟ್ಬಿಟ್ಟು ತಲೆ ಸ್ನಾನ ಮಾಡ್ತಾರೆ ನೆಕ್ಸ್ಟ್ ಡೇ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕಂದರೆ ನೀವು ಆಯಿಲ್ ಅಪ್ಲೈ ಮಾಡಿರ್ತೀರಲ್ಲ, ಅದು ನೀವು ತಲೆ ದಿಂಬು ಮೇಲೆ ಮಲ್ಕೊತೀರ. ಸೊ ನೀವು ಹಾಕಿರೋ ಆಯಿಲೆಲ್ಲ ದಿಂಬು ಮೇಲೂ ಅಂಟ್ಕೊಂಡು ನಿಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರನೇ ನೀವು ಒಂದು ಸ್ನಾನಕ್ಕೆ ಹೋಗ್ತೀರಾ ಅನ್ನೋ 1 ಅವರ್ 2 ಅವರ್ಸ್ ಮುಂಚೆ ಅಪ್ಲೈ ಮಾಡಿ ಒಂದು 2 ಮಿನಿಟ್ಸ್ ಸ್ಕ್ಯಾಲ್ಪ್ನ ಮಸಾಜ್ ಮಾಡಿಬಿಟ್ಟು ನಾರ್ಮಲಾಗಿ ಕ್ಲಿಪ್ನ ಪೋಣಿ ಥರ ಹಾಕ್ಬಿಟ್ಟು ಸ್ನಾನ ಮಾಡಿ ಮತ್ತು ಆಫ್ಟರ್ ಸ್ನಾನ ಮಾಡ್ಬೋದು. ತುಂಬ ಓವರ್ ನೈಟೆಲ್ಲ ಬಿಡೋದಕ್ಕೆ ಹೋಗಬೇಡಿ. ನಾನು ಮುಂಚೆ ನಾರ್ಮಲ್ ಆಯಿಲ್ ಯೂಸ್ ಮಾಡ್ತಿದ್ದೆ, ಹಾಗೆ ನಾನು ಕೂಡ ಓವರ್ ನೈಟ್ ಬಿಡ್ತಾಯಿದ್ದೆ. ಆಮೇಲೆ ನನಗೆ ರಿಯಲೈಸ್ ಎಲ್ಲ ಆಯಿತು, ಯಾರೋ ಹೇಳಿದ ಮೇಲೆ ಓಕೆ ಹೌದಲ್ವಾ ಅಂತ ಹೇಳಿಬಿಟ್ಟು ನಾನು ಇವಾಗ ಓವರ್ ನೈಟೆಲ್ಲ ಬಿಡೋದಕ್ಕೆ ಹೋಗಲ್ಲ. ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ 1 ಅವರ್ ಬಿಡ್ತೀನಿ ಅಷ್ಟೇ. ನೆಕ್ಸ್ಟು ಶಾಂಪು ಬಂದರೆ ತುಂಬ ಜನ ಬೇರೆ ಬೇರೆ ಶಾಂಪು ಯೂಸ್ ಮಾಡ್ತಾರೆ. ನಾನಂತೂ ಎಷ್ಟು ಬ್ರ್ಯಾಂಡ್ ಶಾಂಪು ಯೂಸ್ ಮಾಡಿದ್ದೀನಿ ಅಂತ ಲೆಕ್ಕನೇ ಇಲ್ಲ ಗೈಸ್. ಏನಕ್ಕಂದರೆ ಲಾರೆಲ್ ಯೂಸ್ ಮಾಡಿದ್ದೀನಿ, ನಾರ್ಮಲ್ ಬರುತ್ತಲ್ವ ಅದು. ಹಾಗೆ ಪ್ರೊಫೆಷ್ನಲ್ ಕೂಡ ಯೂಸ್ ಮಾಡಿದ್ದೀನಿ ಲಾರೆಲಲ್ಲೇ. ಆಮೇಲೆ ಮ್ಯಾಟ್ರಿಕ್ಸ್ ಯೂಸ್ ಮಾಡಿದ್ದೀನಿ, ಪ್ಲಿಕ್ಸ್ ಆಗಿರ್ಬೋದು, ಹಾಗೆ ಬಿ ಬ್ಲೆಂಟ್ ಆಗಿರ್ಬೋದು. ತುಂಬಾ ಬ್ರ್ಯಾಂಡ್ಗಳು ಯೂಸ್ ಮಾಡಿದ್ದೀನಿ. ಅದರಿಂದ ಕೂಡ ನನ್ನ ಹೇರ್ ಫಾಲ್ ತುಂಬಾ ಆಗಿಬಿಟ್ಟಿತ್ತು. ಏನಕ್ಕಂದರೆ ಯಾವುದಕ್ಕೂ ಒಂದಕ್ಕೆ ಸ್ಟಿಕ್ ಆನ್ ಆಗ್ತಾ ಇರಲಿಲ್ಲ. ನಾನು ಯಾವುದ್ಯಾವ್ದು ಹೊಸ ನ್ಯೂ ಪ್ರಾಡಕ್ಟ್ ಬರುತ್ತೆ ಅದು ಎಲ್ಲನೂ ಯೂಸ್ ಮಾಡ್ತಾಯಿದ್ದೆ. ಸೊ ಅದರಿಂದ ನನ್ನ ಹೇರ್ ಫಾಲ್ ಆಗಲಿ ಹೇರ್ ಡ್ಯಾಮೇಜ್ ತುಂಬಾ ಆಗಿಬಿಟ್ಟಿತ್ತು. ಒಂದಿನ ನಾನು ಓಕೆ ಈ ಥರ ಆದರೆ ನನ್ನ ಫುಲ್ ಹೇರು ಹೋಗ್ಬಿಡುತ್ತೆ ಅಂದ್ಬಿಟ್ಟು ತುಂಬಾ ಸರ್ಚ್ ಮಾಡಿ ತೊಗೊಂಡಿರೋದೆ ಈ ವಿಶ್ ಕೇರ್ ಆ್ಯಂಟಿ ಹೇರ್ ಫಾಲ್ ಶಾಂಪು ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಪ್ಯಾರಾಬಿನ್ಸ್ ಫ್ರೀ ಆಗಿ ಸಲ್ಫೇಟ್ ಫ್ರೀ ಇರೋದ್ರಿಂದ ನಮ್ಮ ಹೇರ್ಗೆ ಯಾವುದೇ ಡ್ಯಾಮೇಜ್ ಕೂಡ ಆಗೋಲ್ಲ. ರೋಸ್ಮೆರಿ, ಇದರಲ್ಲೂ ಕೂಡ ರೋಸ್ಮೆರಿ ಇದೆ. ಅದು ಆಯಿಲ್ ತೋರಿಸಿದ್ನಲ್ವ, ಆಯಿಲಲ್ಲೂ ಕೂಡ ರೋಸ್ಮೆರಿ ಇದೆ. ನಾನು ಬಳಸೋ ಎಲ್ಲ ಪ್ರಾಡಕ್ಟಲ್ಲೂ ರೋಸ್ಮೆರಿ ಇದೆ. ರೋಸ್ಮೆರಿಯಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಿಮಗೂ ಗೊತ್ತು ಗೈಸ್. ಹೇರ್ಗೆ ತುಂಬಾ ಚೆನ್ನಾಗಿದೆ. ರೋಸ್ಮೆರಿ ಪ್ರಾಡಕ್ಟ್ನ ಯೂಸ್ ಮಾಡಿ, ಹೇರ್ಗೂ ಕೂಡ ತುಂಬಾ ಒಳ್ಳೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ನಮ್ಮ ರೂಟ್ನ ಸ್ಟ್ರೆಂತ್ ಮಾಡುತ್ತೆ, ಹಾಗೆ ಹೈಡ್ರೇಟ್ ಆಗಿರುತ್ತೆ ನಮ್ಮ ಸ್ಕ್ಯಾಲ್ಪ್ನ. ನೆಕ್ಸ್ಟ್ ಇದರಲ್ಲೇ ಸೇಮ್ ನಾನು ಕಂಡೀಷ್ನರ್ ಬಂದುಬಿಟ್ಟು ವಿಶ್ ಕೇರ್ದೇ ಯೂಸ್ ಮಾಡ್ತಾಯಿದ್ದೀನಿ. ಕಂಡೀಷ್ನರ್ ಏನಕ್ಕಪ್ಪ ಯೂಸ್ ಮಾಡಬೇಕು ಅಂದರೆ ಪ್ರಿಜಿನೆಸ್ ಆಗಿರ್ಬೋದು ಅಥವಾ ಫುಲ್ಲು ಡ್ರೈ ಆಗಿರುತ್ತೆ ಹೇರು, ಏನೋ ಒಂಥರ ಕರ್ಲಿ ಥರ ಕಾಣಿಸುತ್ತಲ್ವ. ಸೊ ಅದಕ್ಕೋಸ್ಕರ ಕಂಡೀಷ್ನರ್ನ ಯೂಸ್ ಮಾಡಿ. ಇದರಿಂದ ನಿಮ್ಮ ಹೇರು ಸ್ವಲ್ಪ ಸಾಫ್ಟಾಗೂ ಕಾಣಿಸುತ್ತೆ. ಡೇ ಬೈ ಡೇ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರು ಫುಲ್ ಸ್ಟ್ರೈಟ್ ಆಗ್ತಾ ಬರುತ್ತೆ. ತುಂಬ ಫುಲ್ ಆಗಲ್ಲ, ಅಟ್ಲೀಸ್ಟ್ ಮುಂಚೆಗಿಂತ ಬೆಟರ್ ಆಗುತ್ತೆ ಸ್ಟ್ರೈಟು. ಇದು ಕೂಡ ನಿಮ್ಮನ್ನ ಬ್ರೇಕೇಜ್ನ ಕಂಟ್ರೋಲ್ ಮಾಡುತ್ತೆ. ಅಂದರೆ ನಾನು ಹೇಳಿದ್ನಲ್ವ, ಕರ್ಲಿ ಥರ ಇರುತ್ತೆ, ಬ್ರೇಕೇಜ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗೆ ಹೇರ್ ಫಾಲ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಅದರದ್ದು ಸೇಮ್ ವಿಶ್ ಕೇರ್ ಶಾಂಪು ಯೂಸ್ ಮಾಡ್ತಿರೋದು. ಇದು ಸೇಮ್ ಪ್ಯಾರಾಬಿನ್ಸ್ ಫ್ರೀ ಹಾಗೆ ಸಲ್ಫೇಟ್ ಫ್ರೀ ಇರುತ್ತೆ. ಜಾಸ್ತಿ ಪ್ಯಾರಾಬಿನ್ಸ್ ಫ್ರೀ ಹಾಗೆ ಸಲ್ಫೇಟ್ ಫ್ರೀ ಇರೋದನ್ನ ಯೂಸ್ ಮಾಡಿ ಗೈಸ್. ಹೇರ್ಗೂ ಕೂಡ ತುಂಬ ಒಳ್ಳೆಯದು. ನೆಕ್ಸ್ಟು ತಲೆ ಸ್ನಾನ ಆದಮೇಲೆ ತುಂಬ ಜನ ಆಫೀಸ್ಗೆ ಹೋಗೋರಾಗಿರ್ಬೋದು ಅಥವಾ ಫಂಕ್ಷನ್ಸ್ಗೆ ಹೋಗೋರಾಗಿರ್ಬೋದು ಟೂಲ್ಸ್ನ ಯೂಸ್ ಮಾಡ್ತಾರೆ. ಯಾವುದೇದೋ ಟೂಲ್ಸ್ನ ಯೂಸ್ ಮಾಡಿಬಿಟ್ಟು ಹೇರ್ನೆಲ್ಲ ತುಂಬ ಡ್ಯಾಮೇಜ್ ಮಾಡ್ಕೊತಾರೆ. ಅಂದರೆ ಹೇರ್ ಟೂಲ್ಸ್ನ ಯೂಸೇ ಮಾಡಬಾರ್ದು ಆ್ಯಕ್ಚುಲಿ. ಆದರೆ ಏನು ಮಾಡೋದು, ಎಮರ್ಜೆನ್ಸಿಗಂತೂ ಯೂಸ್ ಮಾಡಲೇಬೇಕಾಗತ್ತೆ. ಅದಕ್ಕೂ ಚೆನ್ನಾಗಿರೋದು ನೋಡ್ಕೊಂಡು ತೊಗೊಳ್ಳಿ. ನಾನು ತುಂಬಾ ಸರ್ಚ್ ಮಾಡಿಬಿಟ್ಟು ಇದನ್ನ ತೊಗೊಂಡಿದ್ದೀನಿ ಗೈಸ್. ಅಗರ ಅವರ ವಾಲ್ಯೂಮೈಸರ್ ಹೇರ್ ಬ್ರಷ್ ಅಂತ.
ವಾಲ್ಯೂಮೈಸರ್ ಹೇರ್ ಬ್ರಷ್ ಅಂತ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ. ಇದು ನಿಮಗೆ 2 ಇನ್ 1 ವರ್ಕ್ ಆಗುತ್ತೆ. ಒಂದು ಹೇರ್ ಸ್ಟ್ರೈಟ್ನಿಂಗು ಕೂಡ ಮಾಡುತ್ತೆ, ಹಾಗೆ ಹೇರ್ ಡ್ರೈ ಕೂಡ ಮಾಡುತ್ತೆ. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಆದರೆ ಫಂಕ್ಷನ್ಸ್ ಎಲ್ಲ ಬಂದರೆ ಅಥವಾ ಎಲ್ಲರೂ ಹೋಗಬೇಕು, ವೆಕೇಷನ್ಸ್ಗೆಲ್ಲ ಹೋಗಬೇಕು, ಟ್ರಿಪ್ಗೆಲ್ಲ ಹೋಗಿರ್ತೀವಲ್ಲ, ತಲೆ ಸ್ನಾನ ಮಾಡಿರ್ತೀವಿ. ಆವಾಗ ಅಯ್ಯೋ ತಲೆ ಸ್ನಾನ ಮಾಡ್ಬೇಕಾ ಅನಿಸುತ್ತೆ. ಏನಕ್ಕಂದರೆ ತಲೆ ಸ್ನಾನ ಮಾಡಿದ ತಕ್ಷಣ ಹೇರ್ ಎಲ್ಲ ಫುಲ್ಲು ಕರ್ಲಿ ಕರ್ಲಿ ಥರ ಆಗೋದು ಅಥವಾ ವೆಟ್ ಥರ ಕಾಣಿಸುತ್ತೆ. ಫಂಕ್ಷನ್ಸಿಗೆಲ್ಲ ಹೋದರೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಥರ ಇದ್ದವರಿಗೆ ನನಗೂ ಕೂಡ ಆ ಥರ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡೆ. ಈ ಕಡೆ ಹೇರು ಡ್ರೈ ಮಾಡುತ್ತೆ, ಹಾಗೆ ಹೇರು ಸ್ಟ್ರೈಟ್ ಮಾಡುತ್ತಲ್ವಾ ಅಂತ. ನಾರ್ಮಲ್ ಟೂಲ್ಸ್ಗಿಂತ ಇದರಲ್ಲಿ ನಿಮಗೆ ಹೇರ್ ಫಾಲ್ ತುಂಬಾ ಕಮ್ಮಿ ಆಗುತ್ತೆ. ಸೊ ಚೆನ್ನಾಗಿದೆ, ಒಂದು ಸತಿ ಯೂಸ್ ಮಾಡಿ. ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ನನಗೆ ಆಫರಲ್ಲಿ 1700 ಏನೋ ಬಿತ್ತು. ಇವಾಗ ರಿಯಲ್ ಪ್ರೈಸ್ ಎಷ್ಟು 2000 ಸಮಥಿಂಗ್ ಏನೋ ಇಷ್ಟ ಇದೆ. ಆಫರ್ ಇರೋದನ್ನ ನೋಡಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಟೂಲ್ಸ್ ಏನಾದ್ರು ಯೂಸ್ ಮಾಡ್ತೀರಾ ಅಂದರೆ ಪ್ರೊಟೆಕ್ಷನ್ ಸ್ಪ್ರೇ ಬರುತ್ತೆ, ಹೇರ್ ಪ್ರೊಟೆಕ್ಷನ್ ಸ್ಪ್ರೇ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡಿಬಿಟ್ಟು ಟೂಲ್ಸ್ನ ಯೂಸ್ ಮಾಡಿ. ನಂತರ ಅಪರೂಪಕ್ಕೆ ಯಾರಾದ್ರು ಯೂಸ್ ಮಾಡ್ತೀನಂದರೆ ನಾರ್ಮಲಾಗಿ ಮನೇಲಿ ಇರುತ್ತಲ್ಲ ಸಿರಮು, ಈ ಥರ ಸಿರಮು ನಾನು 2 ಸಿರಮ್ನ ಯೂಸ್ ಮಾಡ್ತೀನಿ. ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ನನಗೆ ವರ್ಕ್ ಕೂಡ ಇದರಲ್ಲೇ ಆಗಿರೋದು. ಸೊ ಇದನ್ನೊಂದೇ ತೋರಿಸ್ತಾ ಇದ್ದೀನಿ ನಾನು. ಸಿರಮ್ನ ಅಪ್ಲೈ ಮಾಡಿಬಿಟ್ಟು ಟೂಲ್ಸ್ನ ಅಪ್ಲೈ ಮಾಡಿ. ಸಡನ್ನಾಗಿ ಫುಲ್ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ, ಹೇರ್ ಡ್ಯಾಮೇಜ್ ಆಗುತ್ತೆ. ಇದರಿಂದ ಅಟ್ಲೀಸ್ಟ್ ಸ್ವಲ್ಪನಾದರೂ ನಿಮಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತೆ, ಅದಕ್ಕೋಸ್ಕರ ಹೇಳಿದ್ದು. ಮತ್ತು ಏನು ಗೊತ್ತಾ, ನೀವು ಫುಲ್ಲು ವೆಟ್ಟೆಯಾಗಿರೋ ತಲೆಗೆ ಹೇರ್ ಸ್ಟ್ರೈಟಿಂಗ್ ಮಾಡೋದಕ್ಕೆ ಹೋಗಬೇಡಿ. ವೆಟ್ಟಿರೋದ್ರಿಂದ ಶಾಕ್ ಹೊಡೆಯೋ ಚಾನ್ಸಸ್ ಕೂಡ ಇರುತ್ತೆ. ಅಟ್ಲೀಸ್ಟ್ ಒಂದು 50% ವೆಟ್ಟಾದಮೇಲೆ ವೆಟ್ಟಾಗಿರುತ್ತಲ್ಲ ಅದನ್ನು ಮಾತ್ರ ಸ್ಟ್ರೈಟ್ ಮಾಡೋಕ್ಕೆ ಹೋಗಿ. ಫುಲ್ ವೆಟ್ಟಿರೋ ಕೂದಲನ್ನ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಗೈಸ್, ನನ್ನ ಸಜೆಷನ್ ಅಂದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ ಯೂಸ್ ಮಾಡ್ತೀನಿ ನಾನು. ಎವ್ರಿ ಡೇನೂ ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ತಿಕ್ಕಾಗೂ ಕೂಡ ಹೇರ್ ಗ್ರೋತ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ನಾರ್ಮಲ್ ಈ ಥರ ಇಲ್ಲೊಂದು ಬಟನ್ಸ್ ಇರುತ್ತೆ, ಇದನ್ನ ಆಫ್ ಮಾಡಿಬಿಟ್ಟು ಈ ಥರ ಈ ಥರ ಸ್ಪ್ರೇ ಮಾಡಿದರೆ ಆಯಿತು ಗೈಸ್. ಈ ಥರ ಸ್ಪ್ರೇ ಮಾಡಿಬಿಟ್ಟಾಯ್ತು. ನಾನು ಸ್ಕ್ಯಾಲ್ಪಿಗೂ ಕೂಡ ಹಾಕ್ಬೋದು, ಬಟ್ ನಾನು ಇದು ಸ್ಕ್ಯಾಲ್ಪಿಗೆ ಹಾಕಲ್ಲ. ಏನಕ್ಕಂದರೆ ನಾನು ಸ್ಕ್ಯಾಲ್ಪಿಗೆ ಅಂತಲೇ ಸಿರಮ್ನ ತರಿಸ್ಕೊಂಡಿದ್ದೀನಿ, ವಿಶ್ಕೇರ್ ಅವ್ರ ಬ್ರ್ಯಾಂಡಿದ್ದೆ. ಇದರಲ್ಲಿ ರೈಸ್ ವಾಟರ್ ಇದೆ. ರೈಸ್ ವಾಟರಿಂದ ಏನು ಯೂಸ್ ಅಂತ ನಿಮಗೂ ಕೂಡ ಗೊತ್ತು. ಹೇರ್ನ ಲಾಂಗ್ ಮಾಡುತ್ತೆ ರೈಸ್ ವಾಟರು, ಹಾಗೆ ಹೇರ್ ಫಾಲ್ ಕಂಟ್ರೋಲು ಮಾಡುತ್ತೆ ಇದು ಸಿರಮ್. ಇದು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತೀನಿ. ಇದು ನಾನು ಡೈಲಿ ಯೂಸ್ ಮಾಡಲ್ಲ, ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್ ಇದೆ. 700 600 ಸಮಥಿಂಗ್. ಒಂದು ಸೆಕೆಂಡ್, ಎಷ್ಟು ಇಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ. 600 ಮೇಲೆ ಇದೆ ಗೈಸ್. ಇದು 30 ml ಅಷ್ಟೇ, ಇದಕ್ಕೆ 600 ಇದೆ. ಅದಕ್ಕೋಸ್ಕರ ನಾನು ವೀಕ್ಲಿ 3 ಟೈಮ್ ಅಷ್ಟೇ ಯೂಸ್ ಮಾಡ್ತೀನಿ, ಅದು ನೈಟ್ ಯೂಸ್ ಮಾಡಿ. ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಓಕೆ, ಇದನ್ನು ಅಪ್ಲೈ ಮಾಡಿದ ನೆಕ್ಸ್ಟ್ ಡೇ ನಾನು ತಲೆ ಸ್ನಾನ ಮಾಡಬೇಕು, ಆ ಥರ ಏನಿಲ್ಲ. ಇದು ನಾರ್ಮಲ್ಲು ಸಿರಮ್ ಅಷ್ಟೇ, ಆಯಿಲಿನೆಸ್ ಏನು ಬಿಡೋದಿಲ್ಲ. ನಾರ್ಮಲಾಗಿ ಸ್ಪ್ರೇ ಮಾಡ್ಕೊಂಡು ನೆಕ್ಸ್ಟ್ ಡೇ ನೀವು ಆಫೀಸ್ಗಾದರೂ ಹೋಗ್ಬೋದು, ಮನೇಲಿರೋರು ಮನೇಲಿ ಕೂಡ ನಾರ್ಮಲಾಗಿ ಕೆಲಸ ಮಾಡ್ಕೊಂಡಿರ್ಬೋದು. ಇದು ಕೂಡ ಹಾಗೆ, ಇದನ್ನು ಹಾಕಿದ ತಕ್ಷಣ ಸ್ನಾನ ಮಾಡಬೇಕು ಆ ಥರ ಇಲ್ಲ. ಇದು ಜಸ್ಟ್ ವಾಟರ್ ಅಷ್ಟೇ. ಇದಕ್ಕೆ ರೋಸ್ಮೆರಿ ಆ್ಯಡ್ ಮಾಡಿರ್ತಾರೆ. ನಾರ್ಮಲಾಗಿ ಹಾಕೊಂಡ್ಬಿಟ್ಟು ಇದು ಬೇಗ ಡ್ರೈ ಆಗಿಬಿಡುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಸೊ ಇದು ನಾರ್ಮಲಾಗಿ ನಿಮಗೆ ಡಿಮಾರ್ಟಲ್ಲಿ ಕೂಡ ಸಿಗುತ್ತೆ, ಹಾಗೆ ಆಲ್ಪ್ಸ್ ಗುಡ್ನೆಸ್ ಅವರ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಮತ್ತು ನಾರ್ಮಲ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್, ಆ ಥರ ಎಲ್ಲ ವೆಬ್ಸೈಟಲ್ಲೂ ಸಿಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ವಿಶ್ಕೇರ್ ಪ್ರಾಡಕ್ಟ್ ನನಗೆಲ್ಲದು ಆಲ್ಮೋಸ್ಟ್ ಆಗಿ ಇಷ್ಟ ಗೈಸ್. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಜನ ಏನು ಮಾಡ್ತಾರಂದರೆ ಹೇರ್ ಕೂಮ್ನ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಈ ಥರ ವುಡನ್ ಕೂಮ್ನ ತೊಗೊಳ್ಳಿ. ಇದರಿಂದ ಹೇರ್ ಫಾಲು ಕಂಟ್ರೋಲ್, ಅಂದರೆ ಹೇರ್ ಫಾಲು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಹಾಗೆ ಡ್ಯಾಂಡ್ರಫ್ ಕೂಡ ಆಗೋದನ್ನು ಸ್ವಲ್ಪ ಇಗ್ನೋರ್ ಮಾಡುತ್ತೆ. ಇದು ಈ ಥರ ಗ್ಯಾಪ್ ಇರೋದ್ರಿಂದ ಸಿಕ್ಕನ್ನು ಬಿಡಿಸೋದಕ್ಕೆ ಈಸಿ ಆಗುತ್ತೆ. ತುಂಬ ಜನ ಪ್ಲಾಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ಟೂಲ್ಸ್ ಕೋಮ್ನ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಈ ಥರ ನಾರ್ಮಲ್ ವುಡನ್ ಕೂಮ್ನ ಯೂಸ್ ಮಾಡಿ, ಹೇರಿಗೂ ತುಂಬಾ ಒಳ್ಳೆಯದು. ನೆಕ್ಸ್ಟು ತುಂಬ ಜನ ಏನು ಮಾಡ್ತಾರೆ ಅಂದರೆ ರಬ್ಬರ್ ಬ್ಯಾಂಡು ಟೈಟ್ ಇದೆಲ್ಲ ಹಾಕಿ ಕಟ್ಕೊತಾರೆ. ಸೊ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಈ ಥರ ಕ್ರಂಚಸ್ ಬರುತ್ತೆ, ಈ ಥರ ಕ್ರಂಚಸ್ನ ಲೂಸಾಗಿ ಟೈ ಮಾಡ್ಕೊಳ್ಳಿ. ಏನಕ್ಕಂದರೆ ಹೇರು ಬ್ರೇಕೇಜ್ ಆಗಲ್ಲ. ನಾವು ಎಳೆದ ತಕ್ಷಣ ಅಥವಾ ತೆಗೆದ ತಕ್ಷಣ ನಾರ್ಮಲ್
ರಬ್ಬರ್ ಬ್ಯಾಂಡ್ಸ್ ಬರುತ್ತಲ್ವಾ, ಹೇರ್‌ನು ಕಿತ್ಕೊಂಡ್ ಬಂದ್ಬಿಡುತ್ತೆ. ಬಟ್ ಈ ಥರ ಕ್ರಂಚಸ್ ಆದ್ರೆ ಹೇರ್ ಫಾಲ್ ಎಲ್ಲ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳಿರೋದು. ಹ್ಮ್. ನೆಕ್ಸ್ಟು ಇದನ್ನೆಲ್ಲ ಯೂಸ್ ಮಾಡಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಥವಾ ಹೇರ್ ಗ್ರೋತ್ ಆಗುತ್ತೆ ಅನ್ನೋದೆಲ್ಲ ನಾನು ಹೇಳಲ್ಲ. ಯಾಕಂದ್ರೆ ಇದು ನಿಮ್ಮ ಪಾರ್ಟ್ ಒಂದು 50% 50 ಅಲ್ಲ 50% ವರ್ಕ್ ಆಗುತ್ತೆ ಅಷ್ಟೇ. ಇನ್ನೇ ಮಿಕ್ಕಿರೋ 50% ನಾವು ತಗೊಳ್ಳೋ ಫುಡ್ಡಲ್ಲಿರುತ್ತೆ ಗೈಸ್. ನಾವೇನು ತಿಂತೀವಿ ಅದ್ರ ಮೇಲೆ ನಮ್ಮ ಸ್ಕಿನ್ ಆಗಲಿ, ನಮ್ಮ ಬಾಡಿ ಆಗಲಿ, ನಮ್ಮ ಹೇರ್ ಆಗಲಿ ವರ್ಕ್ ಆಗೋದು. ಜಾಸ್ತಿ ಜಾಸ್ತಿ ನೀರು ಕುಡೀರಿ, ಹಾಗೆ ಜಾಸ್ತಿ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ ಆಗಿರಲಿ, ವೆಜಿಟೇಬಲ್ಸ್ ಆಗಿರಲಿ ತಿನ್ನಿ. ಆದಷ್ಟು ಮನೆ ಊಟ ಮಾಡಿ. ಹೊರಗಡೆದು ತಿನ್ನಲೇಬೇಡಿ ಅಂತ ಹೇಳಲ್ಲ, ಕಂಟ್ರೋಲ್ ಮಾಡಿ, ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಮನೆ ಊಟ ಜಾಸ್ತಿ ತಿನ್ನಿ. ಅದೇ ಹೇಳಿದ್ನಲ್ಲ, ಸೌತೆಕಾಯಿ, ಕ್ಯಾರೆಟ್ ಈ ಥರದ್ದೆಲ್ಲ ಜಾಸ್ತಿ ಜಾಸ್ತಿ ತಿನ್ನಿ. ಅದರಿಂದ ಕೂಡ ನಿಮ್ಮ ಹೇರ್ ಗ್ರೋತ್ ಆಗಿರ್ಬೋದು, ಸ್ಕಿನ್ ಗ್ಲೋ ಆಗಿರ್ಬೋದು, ಹಾಗೆ ಬಾಡಿ ಕೂಡ ಚೆನ್ನಾಗಿ ಗ್ಲೋ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಸಾರಿ, ಇನ್ನೊಂದು ಹೇಳಬೇಕು. ನಾನು ಇನ್ನೊಂದು ಹೇರ್ ಮಾಸ್ಕ್ನ ಯೂಸ್ ಮಾಡ್ತೀನಿ. ಅದನ್ನು ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಯಾವುದು ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಅದು ಕೂಡ. ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆಯೋ ಅಥವಾ ಖಾಲಿಯಾಗಿದೆಯೋ ಗೊತ್ತಾಗ್ತಾ ಇಲ್ಲ ನನಗೆ. ಲಾಸ್ಟ್ ಮನೆಗೆ ಹೋಗುವಾಗ ಇತ್ತು, ಬಟ್ ಇವಾಗ ಸಿಗ್ತಾ ಇಲ್ಲ. ಬಟ್ ಅದು ಕೂಡ ತುಂಬಾ ಚೆನ್ನಾಗಿದೆ. ಅದನ್ನು ನಾನು 15 ಡೇಸ್ಗೆ ಒಂದ್ಸತಿ ಯೂಸ್ ಮಾಡ್ತೀನಿ. ಅದನ್ನ ಏನಕ್ಕೆ ಯೂಸ್ ಮಾಡಬೇಕಂದ್ರೆ, ಕಂಡೀಷ್ನರ್ಗಿಂತ ಬೆಟರಾಗಿ ತುಂಬ ಚೆನ್ನಾಗಿರೋ ರಿಸಲ್ಟು ಹೇರ್ ಮಾಸ್ಕಲ್ಲಿ ಸಿಗುತ್ತೆ ನಿಮಗೆ. ಬಟ್ ಅದನ್ನು ಡೈಲಿ ಯೂಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ 15 ಡೇಸ್ಗೆ ಒಂದ್ಸತಿ ಯೂಸ್ ಮಾಡ್ತೀನಿ. ನಾನು 2 ಬ್ರ್ಯಾಂಡ್ ತರಿಸ್ಕೊಂಡಿದ್ದೆ, ಬಟ್ ನಂಗೆ ತುಂಬಾ ವರ್ಕ್ ಆಗಿರೋದು. ನಾನು ಇವಾಗ 1 ಇಯರಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಯಾವುದಂತ ಇಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಅಥವಾ ಇಲ್ಲೊಂದು ಪಿಕ್ಚರ್ ಕೂಡ ಹಾಕಿರ್ತೀನಿ, ನೋಡಿ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದೀಕ್ಷಿ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತಿದ್ದೀರಾ ಅಂದರೆ ವೀಡಿಯೋಸ್ನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಬಾಯ್, ಸಿಗುವ ಮುಂದಿನ ವೀಡಿಯೋದಲ್ಲಿ.